ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 19 ದಾನವ ಹಿರಣ್ಯಾಕ್ಷನ ಸಂಹಾರ. ಇದರಿಂದ 38ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 38. ಏತಾನ್ ಮಹಾಪುಣ್ಯಮಲಂ ಪವಿತ್ರಂ ಧನ್ಯಂ ಯಶಸ್ಯಂ ಪದಮಾಯುರಾಶಿಷಾಂ ಪ್ರಾಣೈಂದ್ರಿಯಾಣಾಂ ಯುಧಿ ಶೌರ್ಯವರ್ಧನಂ ನಾರಾಯಣೋಂತೆ ಗತಿರಂಗ ಶೃಣ್ವತಾಂ. ಅನುವಾದ: ಈ ಅತ್ಯಂತ ಪವಿತ್ರವಾದ ನಿರೂಪಣೆಯು ಅಸಾಧಾರಣವಾದ ಪುಣ್ಯ, ಐಶ್ವರ್ಯ, ಯಶಸ್ಸು, ದೀರ್ಘಾಯುಷ್ಯ ಮತ್ತು ಸ್ವಕಾಮನೆಗಳನ್ನೆಲ್ಲ ಕರುಣಿಸುತ್ತದೆ. ರಣರಂಗದಲ್ಲಿರುವವನ ಜ್ಞಾನೇಂದ್ರಿಯಗಳ ಮತ್ತು ಕರ್ಮೇಂದ್ರಿಯಗಳ ಬಲವನ್ನು ಹೆಚ್ಚಿಸುತ್ತದೆ. ಪ್ರಿಯ ಶೌನಕರೇ, ಯಾವಾತನು ತನ್ನ ಬದುಕಿನ ಕೊನೆಯ ಕ್ಷಣದಲ್ಲಿ ಇದನ್ನು ಕೇಳುವನೋ ಅವನು ಭಗವಂತನ ಪರಮಧಾಮಕ್ಕೆ ಹೋಗುವನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಮುನಿಗಳು ಹೇಳ್ತಾರೆ, ಬ್ರಾಹ್ಮಣರೇ, ಜಗತ್ತನ್ನ ಉದ್ಧರಿಸೋದಕ್ಕೋಸ್ಕರ ಆದಿ ವರಾಹನಾಗಿ ಕಾಣಿಸ್ಕೊಂಡಂತಹ ಭಗವಂತನಿಂದ ಆಗಿರುವಂತಹ ಹಿರಣ್ಯಾಕ್ಷ ಅನ್ನುವಂಥ ರಾಕ್ಷಸನ ಸಂಹಾರ, ಅದರ ಅದ್ಭುತ ನಿರೂಪಣೆಯಲ್ಲಿ ಆನಂದವನ್ನ ಪಡೆಯುವಂಥವ್ರು ಮತ್ತು ಅದರ ಶ್ರವಣ ಮಾಡುವಂತಹ, ಸಂಕೀರ್ತನೆ ಮಾಡುವಂತಹ ಮನುಷ್ಯರು ಒಂದೇ ಸರಿಗೆ ಬ್ರಾಹ್ಮಣ ಹತ್ಯೆ ಅನ್ನುವಂಥ ಮಹಾಪಾಪ ಇರುತ್ತಲ್ಲ, ಆ ಪಾಪಕ್ರಿಯೆಯಿಂದ ಏನು ಫಲ ಸಿಕ್ಕಿರುತ್ತೋ ಅದರಿಂದನೂ ಕೂಡ ಅವರು ಹೊರಗಡೆ ಬರಬಹುದು. ಅಂತಂದ್ರೆ ಏನು? ಆ ಪಾಪಗಳೇ ಅವರಿಂದ ದೂರ ಆಗ್ಬಿಡುತ್ತೆ ಅಂತನ್ಬಿಟ್ಟು ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಈ ಅತ್ಯಂತ ಪವಿತ್ರವಾದಂತಹ ನಿರೂಪಣೆ ಅನ್ನುವಂಥದ್ದು ಅಸಾಧಾರಣವಾದಂತಹ ಪುಣ್ಯವನ್ನ ಕರುಣಿಸುತ್ತೆ, ಐಶ್ವರ್ಯವನ್ನ ಕೊಡುತ್ತೆ, ಯಶಸ್ಸು, ದೀರ್ಘಾಯುಷ್ಯ ಮತ್ತೆ ಸ್ವಕಾಮನೆಗಳನ್ನೆಲ್ಲ ಅದು ಕರುಣಿಸುತ್ತೆ. ಅದನ್ನು ಕೇಳಿದ್ರೆ ಸಾಕು, ನಾವು ಯಾವುದೇ ಕಾಮನೆ ಇಲ್ಲದೆ ಆ ಭಗವಂತನ ಲೀಲೆಯನ್ನ ಕೇಳಬೇಕು, ಶ್ರವಣ ಮಾಡ್ಬೇಕು ಅಷ್ಟೇನೆ. ಅದು ನಮಗೇನು ಕೊಡಬೇಕೋ ಅದೆಲ್ಲ ಅದೇ ಕೊಡುತ್ತೆ. ರಣರಂಗದಲ್ಲಿರುವಂಥವನ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇದರ ಬಲವನ್ನು ಕೂಡ ಅದು ಹೆಚ್ಚಿಸುತ್ತೆ. ಪ್ರಿಯ ಶೌನಕರೇ, ಯಾರು ತನ್ನ ಬದುಕಿನ ಕೊನೆ ಕ್ಷಣದಲ್ಲಿ, ಸಾಯುವಂಥ ಸಮಯದಲ್ಲಿ ಇದನ್ನೇನಾದರೂ ಕೇಳ್ತಾನೋ ಅವನು ಭಗವಂತನ ಪರಮಧಾಮಕ್ಕೆ ಹೊರಟೋಗ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಕ್ತರು ತಪಶ್ಚರ್ಯ ಅಥವಾ ಧ್ಯಾನವನ್ನು ಗೈಯದಿದ್ದರೂ ಸಾಮಾನ್ಯವಾಗಿ ಭಗವಂತನ ಲೀಲೆಗಳ ನಿರೂಪಣೆಯ ಆಕರ್ಷಣೆಗೆ ಒಳಗಾಗುವರು. ಭಗವಂತನ ಲೀಲೆಗಳನ್ನು ತತ್ಪರತೆಯಿಂದ ಶ್ರವಣ ಮಾಡುವ ಈ ಪ್ರಕ್ರಿಯೆಯು ಐಶ್ವರ್ಯ, ಯಶಸ್ಸು, ದೀರ್ಘಾಯುಷ್ಯ ಮತ್ತು ಜೀವನದ ಇತರ ಅಪೇಕ್ಷಿತ ಧ್ಯೇಯಗಳನ್ನು ಅನುಗ್ರಹಿಸುವುದು. ಅಂದ್ರೆ ಇಲ್ಲಿ ಭಕ್ತರು ತಪಶ್ಚರ್ಯವನ್ನ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಂದ್ರೆ ತಪಸ್ಸು, ದಾನ ಇದೆಲ್ಲ ಮಾಡ್ತಾರಲ್ವಾ, ಅದನ್ನ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಬರೀ ಭಗವಂತನ ಲೀಲೆಗಳ ಒಂದು ಶ್ರವಣವನ್ನ ಮಾಡಿದ್ರೆ ಅವ್ರು ಏನು ಹೇಳ್ತಾ ಇದ್ದಾರೋ ಅದ್ರ ಕಡೆಗೆ ಗಮನ ಹೋದ್ರೆ ಸಾಕು, ಅಥವಾ ಹೇಳೋದು, ಕೇಳೋದು, ಇದ್ಯಾವುದ್ರಲ್ಲಾದ್ರೂ ಒಂದು ಆಕರ್ಷಣೆಗೆ ಒಳಗಾಗ್ತಾರೆ. ಅಂದ್ರೆ ಏನು? ಅವರಿಗೆ ತಪಸ್ಸಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಆಸಕ್ತಿ ಇರೋದಿಲ್ಲ, ಧ್ಯಾನ ಮಾಡೋದ್ರಲ್ಲಿ ಆಸಕ್ತಿ ಇರೋದಿಲ್ಲ, ಆದರೆ ಭಗವಂತನ ಲೀಲೆಗಳ ನಿರೂಪಣೆಗೆ ಆಕರ್ಷಣೆಗೆ ಒಳಗಾಗ್ತಾರೆ. ಮತ್ತೆ ಭಗವಂತನ ಲೀಲೆಗಳನ್ನ ತುಂಬಾನೇ ತತ್ಪರತೆಯಿಂದ, ಅಂದ್ರೆ ಮನಸ್ಸು ಆ ಕಡೆ ಈ ಕಡೆ ಎಲ್ಲೂ ಹೋಗದೆ ಅದನ್ನೇ ಕೇಳಬೇಕು ಅಂತ ಒಂದು ಇಂಟ್ರೆಸ್ಟ್, ಆಸಕ್ತಿಯಿಂದ ಶ್ರವಣ ಮಾಡುವಂತಹ ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಏನು ಮಾಡುತ್ತೆ ಅಂತಂದ್ರೆ ನಮಗೆ ಐಶ್ವರ್ಯವನ್ನ, ಯಶಸ್ಸನ್ನ, ದೀರ್ಘಾಯುಷ್ಯನ್ನ ಮತ್ತೆ ನಾವು ನಮ್ಮ ಜೀವನದಲ್ಲಿ ಏನಾದರೂ ಅಪೇಕ್ಷೆ ಪಟ್ರೆ ಅಂತ ಧ್ಯೇಯಗಳನ್ನೆಲ್ಲ ಕೂಡ ಅದು ಅನುಗ್ರಹಿಸುತ್ತೆ ನಮಗೆ. ಭಗವಂತನ ಲೀಲೆಗಳ ನಿರೂಪಣೆಗಳಿಂದ ತುಂಬಿದ ಶ್ರೀಮದ್ ಭಾಗವತದ ಶ್ರವಣವನ್ನು ಬದುಕಿನ ಕೊನೆಯಲ್ಲೂ ಮುಂದುವರಿಸಿದ್ದೇ ಆದಲ್ಲಿ ಆತನು ಭಗವಂತನ ಶಾಶ್ವತ ಅಲೌಕಿಕ ಧಾಮಕ್ಕೆ ಖಂಡಿತವಾಗಿಯೂ ಹೋಗುತ್ತಾನೆ. ಹೀಗೆ ಕೇಳುಗರು ಇಹದಲ್ಲೂ ಪರದಲ್ಲೂ ಲಾಭ ಪಡೆಯುತ್ತಾರೆ. ಅದೇ ಭಕ್ತಿ ಸೇವೆಯಲ್ಲಿ ತೊಡಗಿರುವುದರ ಪರಮ ಭವ್ಯ ಫಲವಾಗಿದೆ. ಅಂದ್ರೆ ಭಗವಂತನ ಲೀಲೆಗಳು ಏನೇ ಆಗಿರಬಹುದು, ಆ ಲೀಲೆಗಳ ನಿರೂಪಣೆಗಳಿಂದ ತುಂಬಿರುವಂತಹ ಶ್ರೀಮದ್ ಭಾಗವತ, ಅಂದ್ರೆ ಈ ಭಾಗವತದಲ್ಲಿ ಬರೀ ಭಗವಂತನ ಲೀಲೆಗಳನ್ನೇ ವರ್ಣನೆ ಮಾಡಿದ್ದಾರೆ. ಅದನ್ನ ಯಾರಾದ್ರೂ, ಅಂದ್ರೆ ಈ ಭಾಗವತದ ಶ್ರವಣವನ್ನ ಬದುಕಿನ ಕೊನೆ ಘಟ್ಟದಲ್ಲಿ, ಅಂದ್ರೆ ಸಾಯುವಂತ ಸಮಯದಲ್ಲೂ ಕೂಡ ನಾವೇನಾದ್ರೂ ಮುಂದುವರಿಸಿದ್ರೆ ಆದ್ರೆ, ಈಗ ಪರೀಕ್ಷಿತ ಮಹಾರಾಜ ಕೂಡ ಅದನ್ನೇ ಮಾಡ್ತಾ ಇದ್ದಾನಲ್ವಾ,
ಅವನಿಗೆ 1 ವಾರದಲ್ಲಿ ಸಾವು ಅನ್ನೋದು ಗೊತ್ತಾಗಿದೆ ಈಗ. ಅದಕ್ಕೆ ನಾನು ಏನು ಮಾಡಬೇಕು ಅಂತಂದಾಗ ಭಗವಂತನ ಲೀಲೆಗಳ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈ ಭಾಗವತ ಆಗಿರುವಂಥದ್ದು. ಈ ಭಾಗವತವನ್ನ ನಾವು ಸಾಯುವ ಸಮಯದಲ್ಲೂ ಕೇಳಿದ್ದೇ ಆದರೆ ಅವನು ಭಗವಂತನ ಶಾಶ್ವತ ಅಲೌಕಿಕ ಧಾಮ ಇದೆಯಲ್ಲ ಅಲ್ಲಿಗೆ ಖಂಡಿತವಾಗ್ಲೂ ಕೂಡ ಹೋಗ್ತಾನೆ. ಈ ರೀತಿ ಕೇಳುಗರು ಈ ಲೋಕದಲ್ಲೂ ಪರಲೋಕದಲ್ಲೂ ಕೂಡ ಲಾಭವನ್ನು ಪಡಿತಾರೆ. ಇದು ಭಕ್ತಿ ಸೇವೆಯಲ್ಲಿ ಯಾರ್ಯಾರು ತೊಡಗಿರ್ತಾರೋ ಅಂಥವರಿಗೆ ಸಿಗುವಂಥ ಒಂದು ಪರಮ ಭವ್ಯ ಫಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಹ ಮೂಲದಿಂದ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವುದಕ್ಕಾಗಿ ಕೆಲವು ಸಮಯವನ್ನು ವಿನಿಯೋಗಿಸುವುದೇ ಭಕ್ತಿ ಸೇವೆಯ ಆರಂಭವಾಗಿದೆ. ನೋಡಿದ್ರಾ, ಯಾರಿಗೆ ಅರ್ಹತೆ ಇರುತ್ತೋ ಅವರಿಂದ ಕೇಳಿ ತಿಳ್ಕೊಬೇಕು ನಾವು. ಅದಕ್ಕೆ ಅಂತಾನೆ ಇರ್ತಾರೆ, ಅಂದರೆ ಮೂಲದಿಂದ ಬಂದಿರುವಂಥವ್ರು ಅಂತ. ಅರ್ಹ ಮೂಲ ಅಂತಂದರೆ ಒಂದು ಕೆಪಾಸಿಟಿ, ಒಂದು ಅರ್ಹತೆ ಎಲ್ಲ ಇರುವಂಥವ್ರು ಆ ಮೂಲದಿಂದ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡೋದಕ್ಕೆ ಅಂತಲೇ ನಾವು ಸ್ವಲ್ಪ ಸಮಯವನ್ನು ಎತ್ತಿಡಬೇಕು ನಮ್ಮ ದಿನನಿತ್ಯದಲ್ಲಿ. ಆಯಿತಾ, ನನಗೆ ಸಮಯ ಇಲ್ಲ ಅಂತ ಹೇಳೋಂಗಿಲ್ಲ. ಭಾಗವತವನ್ನು ಕೇಳೋದಕ್ಕೋಸ್ಕರ ಅಂತಲೇ ನಾವು ಸ್ವಲ್ಪ ಸಮಯವನ್ನು ವಿನಿಯೋಗಿಸ್ಬೇಕು. ಅದು ಭಕ್ತಿ ಸೇವೆಯ ಆರಂಭ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾವು ದಿನವಿಡೀ ಕೇಳ್ತಾ ಇರ್ತೀವಿ, ಅಷ್ಟು ನಮಗೆ ಆಸಕ್ತಿ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸಮಯವನ್ನಾದರೂ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, 10 ನಿಮಿಷದ ಆಡಿಯೋವನ್ನು ಕೊಡ್ತಾ ಇದ್ದೀವಿ. ಕೆಲವೊಂದ್ಸರಿ 15 ಆಗ್ಬೋದು, ಕೆಲವೊಂದ್ಸರಿ 5 ನಿಮಿಷದಲ್ಲ ಆಗ್ಬೋದು. ಒಟ್ಟಿನಲ್ಲಿ 10 ರಿಂದ 15 ನಿಮಿಷ ಆ ಭಾಗವತವನ್ನು ಕೇಳೋದಕ್ಕೆ ಅಂತಲೇ ಇಡಬೇಕು ನಾವು. ಸೊ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು ಭಕ್ತಿಯಲ್ಲಿ ಪ್ರಾರಂಭಿಕ ಒಂದು ಹಂತದಲ್ಲಿರೋದ್ರಿಂದ. ಶ್ರೀ ಚೈತನ್ಯ ಮಹಾಪ್ರಭುಗಳೂ ಕೂಡ ಭಕ್ತಿ ಸೇವೆಯ 5 ಅಂಶಗಳನ್ನು ಬೋಧಿಸಿದ್ದಾರೆ. ಅವುಗಳೆಂದರೆ ಭಗವಂತನ ಭಕ್ತರ ಸೇವೆ, ಹರೇ ಕೃಷ್ಣ ಸಂಕೀರ್ತನ, ಶ್ರೀಮದ್ ಭಾಗವತದ ಶ್ರವಣ, ಭಗವಂತನ ವಿಗ್ರಹದ ಪೂಜೆ ಮತ್ತು ತೀರ್ಥಕ್ಷೇತ್ರದಲ್ಲಿ ವಾಸ. ಕೇವಲ ಈ 5 ಕ್ರಿಯೆಗಳನ್ನು ಅನುಷ್ಠಾನ ಮಾಡುತ್ತಾ ಲೌಕಿಕ ಬದುಕಿನ ದುಃಖಕರ ಸ್ಥಿತಿಯಿಂದ ಉದ್ಧಾರ ಹೊಂದಬಹುದಾಗಿದೆ. ಇಲ್ಲಿ ಗುರುಗಳು ಶ್ರೀ ಚೈತನ್ಯ ಮಹಾಪ್ರಭುಗಳು ಏನು ಹೇಳಿದ್ದಾರೆ ಭಕ್ತಿಯ ಬಗ್ಗೆ ಅಂತಾನೂ ಕೂಡ ಹೇಳಿದ್ದಾರೆ. ಅವರು 5 ಅಂಶಗಳನ್ನು ಬೋಧನೆ ಮಾಡಿದ್ದಾರೆ. ಆ 5 ಅಂಶಗಳನ್ನು ನಾವೇನಾದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆದರೆ ನಮಗೆ ಇರುವಂಥ ದುಃಖಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಏನು ಸ್ಥಿತಿಯಲ್ಲಿದ್ದೀವೋ ಈಗ ಅದರಿಂದ ಹೊರಗಡೆ ಬರ್ಬೋದು, ಉದ್ಧಾರ ಆಗ್ಬೋದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮೊದಲನೇದೇನು ಅಂತಂದರೆ ಭಗವಂತನ ಭಕ್ತರ ಸೇವೆ ಮಾಡಬೇಕು, ಆಮೇಲೆ ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡಬೇಕು, ಮತ್ತು ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡಬೇಕು, ಭಗವಂತನ ವಿಗ್ರಹದ ಪೂಜೆ ನಾವು ಪ್ರತಿನಿತ್ಯ ಮಾಡ್ತೀವಲ್ಲ ಅದನ್ನು ಮಾಡಬೇಕು, ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ವಾಸ ಮಾಡಬೇಕು. ಇಷ್ಟನ್ನೂ ಮಾಡ್ತಾ ಇದ್ದರೆ ನೋಡಿ, ಭಗವಂತನ ಭಕ್ತರ ಸೇವೆ ಮಾಡೋದು ತುಂಬಾ ಇಂಪಾರ್ಟೆಂಟು ಅಂತ ಹೇಳಿದ್ದಾರೆ. ಇನ್ನು ಭಗವಂತನ ಸಂಕೀರ್ತನೆ ಮಾಡೋದು, ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಸಂಕೀರ್ತನೆಯನ್ನು ಮಾಡುವಂಥದ್ದು, ಮತ್ತು ಭಗವಂತನ ಲೀಲೆಗಳ ವರ್ಣನೆ ತುಂಬಿರುವಂತಹ ಶ್ರೀಮದ್ ಭಾಗವತದ ಶ್ರವಣವನ್ನು ಪ್ರತಿನಿತ್ಯ ಮಾಡುವಂಥದ್ದು, ಮತ್ತು ಭಗವಂತನ ವಿಗ್ರಹದ ಪೂಜೆ ಮಾಡುವಂಥದ್ದು, ತೀರ್ಥಕ್ಷೇತ್ರದಲ್ಲಿ ವಾಸ ಮಾಡೋದು. ಈ 5 ಕ್ರಿಯೆಗಳನ್ನು ಅನುಷ್ಠಾನ ಮಾಡಿದ್ರೆ ನಾವು ಈ ಲೌಕಿಕ ಬದುಕಿನಲ್ಲಿ ಏನು ದುಃಖವನ್ನು ಅನುಭವಿಸ್ತಾ ಇದೀವೋ ಆ ಸ್ಥಿತಿಯಿಂದ ನಾವು ಉದ್ಧಾರ ಆಗಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ದಾನವ ಹಿರಣ್ಯಾಕ್ಷನ ಸಂಹಾರ ಅನ್ನುವಂತಹ 19ನೇ ಅಧ್ಯಾಯ ಮುಗಿಯತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.